Hello, welcome friends. Let us see a problem on contract costing where simultaneously more than one contract is running at a time. ಅಂದರೆ ಸೈಮಲ್ಟೇನಿಯಸ್ ಆಗಿ ಒಬ್ಬ ಕಾಂಟ್ರಾಕ್ಟರು ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕಾಂಟ್ರಾಕ್ಟುಗಳನ್ನು ನಡೆಸ್ತಾ ಇದ್ದಾಗ ಯಾವ ರೀತಿ ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನಾನು ನಿಮಗೆ ಬೇಸಿಕ್ಸಲ್ಲೇ ಹೇಳಿದ್ದೆ, ಪ್ರತಿಯೊಂದು ಕಾಂಟ್ರಾಕ್ಟನ್ನು ಕೂಡ ಒಂದು ಸಪರೇಟ್ ಕಾಸ್ಟ್ ಯೂನಿಟ್ ಆಗಿ ಪರಿಗಣಿಸ್ತಾರೆ. ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್ ಈಸ್ ಟ್ರೀಟೆಡ್ ಆಸ್ ಎ ಸಪರೇಟ್ ಕಾಸ್ಟ್ ಯೂನಿಟ್ ಆ್ಯಂಡ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದಟ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಸಪರೇಟ್ಲಿ. ಸೊ ಪ್ರತಿಯೊಂದು ಕಾಂಟ್ರಾಕ್ಟು ಅದರದೇ ಸಪರೇಟ್ ಐಡೆಂಟಿಟಿಯನ್ನು ಹೊಂದಿರುತ್ತೆ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್, ಈಚ್ ಆ್ಯಂಡ್ ಎವ್ರಿ ಟೈಪ್ ಆಫ್ ಕಾಂಟ್ರಾಕ್ಟ್, ಈಚ್ ಆ್ಯಂಡ್ ಎವ್ರಿ ಟೈಪ್ ಆಫ್ ವರ್ಕ್ ವಿಲ್ ಹ್ಯಾವ್ ಎ ಸಪರೇಟ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ಈ ಪ್ರಾಬ್ಲಮಲ್ಲಿ ನಮಗೆ 3 ಕಾಂಟ್ರಾಕ್ಟ್ಸ್ ಇದೆ ಅಂತಂದರೆ ನೀವು 3 ಕಾಂಟ್ರಾಕ್ಟ್ ಅಕೌಂಟ್ಸ್ ಮಾಡ್ಬೋದು, ಅಥವಾ ಒಂದೇ ಕಾಂಟ್ರಾಕ್ಟ್ ಅಕೌಂಟಿನಲ್ಲಿ 3 ಸಪರೇಟ್ ಕಾಲಮ್ಸನ್ನು ತೋರಿಸ್ಬಿಟ್ಟು ಮಾಡ್ಬೋದು. ಸೊ ನಾವು ಇನ್ಸ್ಟೆಡ್ ಆಫ್ ಪ್ರಿಪೇರಿಂಗ್ 3 ಸಪರೇಟ್ ಕಾಂಟ್ರಾಕ್ಟ್ ಅಕೌಂಟ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಅಕೌಂಟ್, ನಾವೇನು ಮಾಡ್ತೀವಿ, ಎಲ್ಲ ಒಂದೇ ಕಾಂಟ್ರಾಕ್ಟ್ ಅಕೌಂಟಿನಲ್ಲಿ 3 ಸಪರೇಟ್ ಕಾಲಮ್ಸನ್ನು ಹಾಕಿ ತೋರಿಸ್ತೀವಿ. ಸೊ ಲೆಟ್ ಅಸ್ ಸಿ ಹೌ ವಿ ವರ್ಕ್ಔಟ್ ದಿಸ್ ಕೈಂಡ್ ಆಫ್ ಸಮ್ಸ್. ಲುಕ್ ಅಟ್ ದಿ ಕ್ವಶನ್ ನೌ. A firm of contractors undertook 3 contracts on 1st April 2014, 1st October 2014 and 1st January 2015. ನೋಡಿ, 3 ಕಾಂಟ್ರಾಕ್ಟ್ಸನ್ನು ಮಾಡ್ತಿದ್ದಾರೆ ಈ ಕಾಂಟ್ರಾಕ್ಟರು. ಆ ಕಾಂಟ್ರಾಕ್ಟ್ಸ್ಗೆ ನಂಬರ್ಸು ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಕಾಂಟ್ರಾಕ್ಟ್, ಸೆಕೆಂಡ್ ಕಾಂಟ್ರಾಕ್ಟ್ ಮತ್ತು ಥರ್ಡ್ ಕಾಂಟ್ರಾಕ್ಟ್ ಅಂತ. ಆಮೇಲೆ ಈ ಕಾಂಟ್ರಾಕ್ಟ್ಸು ಯಾವ್ಯಾವ ಡೇಟ್ಸಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಲೂ ಕೊಟ್ಟಿದ್ದಾರೆ. ಸೊ ಮೊದಲನೇ ಕಾಂಟ್ರಾಕ್ಟು 1st ಏಪ್ರಿಲಲ್ಲಿ ಶುರುವಾಗುತ್ತೆ. ಸೆಕೆಂಡ್ ಕಾಂಟ್ರಾಕ್ಟ್ ಬಿಗಿನ್ಸ್ ಫ್ರಮ್ 1st October 2014 ಆ್ಯಂಡ್ ದ ಥರ್ಡ್ ಕಾಂಟ್ರಾಕ್ಟ್ ವಿಲ್ ಬಿಗಿನ್ ಫ್ರಮ್ ದಟ್ ಈಸ್ 1st January 2015. ಸೊ 3 ಕಾಂಟ್ರಾಕ್ಟ್ಸು 3 ಡಿಫ್ರೆಂಟ್ ಡೇಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಯರ್ ಎಂಡಿಂಗ್ ಬಂದ್ಬಿಟ್ಟು ಆನ್ 31st March 2015. ಕಾಂಟ್ರಾಕ್ಟ್ ಬಿಗಿನಿಂಗ್ ಯಾವುದೇ ಡೇಟಲ್ಲಿ ಆಗಿರಲಿ, ಅಕೌಂಟಿಂಗ್ ಕ್ಲೋಸ್ ಡೇಟ್ ಬಂದಾಗ, ಇಯರ್ ಎಂಡಿಂಗ್ ಡೇಟ್ ಬಂದಾಗ ಎಲ್ಲ ಕಾಂಟ್ರಾಕ್ಟ್ಸನ್ನು ಕೂಡ ಕ್ಲೋಸ್ ಮಾಡ್ತೀವಿ. ಸೊ ಈ 3 ಕಾಂಟ್ರಾಕ್ಟ್ಸು ಕೂಡ ನಾವು 31st March 2015ಗೆ ಅಷ್ಟೊತ್ತಿಗೆ ಎಷ್ಟು ವರ್ಕ್ ಆಗಿದೆ, ಎಷ್ಟು ಕ್ಯಾಶ್ ಬಂದಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ಅನ್ನೋ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೆನ್ಸ್ 31st March 2015 should be our closing date for these 3 contracts. Now, so the position relating to other expenditures are given below that. The plants were installed on the respective dates of the contract and depreciation is taken at 10% per annum. Prepare contract accounts. This point will become very important. The plants were installed on respective dates of the contract. ಅಂದರೆ ಯಾವ್ಯಾವ ಡೇಟಲ್ಲಿ ಕಾಂಟ್ರಾಕ್ಟು ಶುರುವಾಗ್ತಿದೆಯೋ ಆಯಾ ಡೇಟಲ್ಲೇ ಪ್ಲ್ಯಾಂಟ್ಸನ್ನು, ಅಂದರೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಯನ್ನು ಕಾಂಟ್ರಾಕ್ಟ್ಗೆ ಕಳಿಸಿದ್ದಾರೆ. ಸೊ ನಾವು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಡೇಟಿಂದನೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದಟ್ ವಿ ಕ್ಯಾನ್ ಡೂ ದಟ್. Now, coming to the expenditures given, contract price 4 lakhs, 1 lakh 35, 1 lakh 50. This is the total amount of contract price. ಆ ಕಾಂಟ್ರಾಕ್ಟ್ ಮುಗಿದ್ರೆ ಅವ್ರು ಕೊಡುವಂಥ ಅಮೌಂಟು. ಸೊ ಅದನ್ನು ನಾವು ಎಲ್ಲೂ ಕೂಡ ಬಳಸೋದಿಲ್ಲ. ಇಫ್ ಇಟ್ ಈಸ್ ಎ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ನಾವು ಅದನ್ನು ತೋರಿಸ್ತೀವಿ. ಇದು ಕಂಪ್ಲೀಟೆಡಾ ಇನ್ಕಂಪ್ಲೀಟಾ ಅನ್ನೋದು ಲೆಟ್ ಅಸ್ ಸಿ ಆಫ್ಟರ್ವರ್ಡ್ಸ್. ದೆನ್ ಮೆಟೀರಿಯಲ್ಸ್ ಸೆಂಟ್ ಟು ದಿ ಕಾಂಟ್ರಾಕ್ಟ್, ಇದನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗತ್ತೆ. ವೇಜಸ್ ಅಗೈನ್ ಎಕ್ಸ್ಪೆಂಡಿಚರ್, ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಜನರಲ್ ಎಕ್ಸ್ಪೆನ್ಸಸ್ಸು ಕೂಡ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟು. ಆ್ಯಂಡ್ ಪ್ಲ್ಯಾಂಟ್ ಅಗೈನ್ ಇಟ್ ಶುಡ್ ಬಿ ಡೆಬಿಟೆಡ್. ಒಂದು ಸಲ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ, ಆಮೇಲಿಂದ ಕ್ರೆಡಿಟ್ ಸೈಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡ್ತೀವಿ ಆಫ್ಟರ್ ಸಬ್ಟ್ರಾಕ್ಟಿಂಗ್ ಡಿಪ್ರಿಸಿಯೇಷನ್. Plant will be entered on debit side of the contract account, opening balance, and credit side ಅಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಪ್ಲ್ಯಾಂಟ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಷನ್ ಮಾಡಿ ಎಂಟ್ರಿ ಮಾಡ್ತೀವಿ. ಅದನ್ನು ನೋಡೋಣ. ದೆನ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್. ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಈಸ್ ಅಟ್ ದ ಎಂಡ್ ಆಫ್ ದ ಇಯರ್ ಕ್ಲೋಸಿಂಗ್ ಅಷ್ಟೊತ್ತಿಗೆ ಅನ್ಯೂಸ್ಡ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಏನಿದೆ ಅನ್ನೋದು ಕೊಟ್ಟಿದ್ದಾರೆ. ದಟ್ ವಿಲ್ ಬಿ ಟೇಕನ್ ಆನ್ ಕ್ರೆಡಿಟ್ ಸೈಡ್. ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಇದೆಯಲ್ಲ, that is entered on credit side of the contract accounts, that is closing balance of materials. Wages outstanding, this is an expenditure, this can be added to the wages or entered on the debit side.
ವೇಜಸ್ಗೆ ಆ್ಯಡ್ ಮಾಡಿಕೊಂಡ್ರೂ ಸರಿ ಅಥವಾ ಸಪ್ರೇಟಾಗಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತಲೇ ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೋರಿಸಿದ್ರೂ ಕೂಡ ನಡೆಯುತ್ತೆ. ದೆನ್ ವರ್ಕ್ ಸರ್ಟಿಫೈಡ್, ಇದು ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ತಗೊಳ್ತೀವಿ. ದೆನ್ ಕ್ಯಾಶ್ ರಿಸೀವ್ಡ್, ಇದನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ತಗೊಳ್ಳೋದಿಲ್ಲ, ಕಾಂಟ್ರಾಕ್ಟೀಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಅಲ್ಲಿ ಬರುತ್ತೆ, ಅಥವಾ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ನೋಷನಲ್ ಪ್ರಾಫಿಟ್ ಇಂಟು 1/3 2/3 ಮಾಡ್ತೀವಲ್ಲ, ಅಲ್ಲಿ ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್ ಅನ್ನೋ ಈಕ್ವೇಷನಲ್ಲಿ ತಗೊಳ್ತೀವಿ. ದೆನ್ ಅನ್ಸರ್ಟಿಫೈಡ್ ವರ್ಕ್, ಇದನ್ನು ಕೂಡ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ತಗೊಳ್ತೀವಿ. ದೆನ್ ಜನರಲ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್, ದಿಸ್ ಕ್ಯಾನ್ ಬಿ ಆ್ಯಡೆಡ್ ಟು ದಿ ಜನರಲ್ ಎಕ್ಸ್ಪೆನ್ಸಸ್ ಆರ್ ಶೋನ್ ಸಪ್ರೇಟ್ಲಿ ಆನ್ ದಿ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಇದಿಷ್ಟು ಎಕ್ಸ್ಪೆಂಡಿಚರ್ಸು ಯಾವ್ದು ಎಲ್ಲಿ ಬರಬೇಕು ಅನ್ನೋದು ಗೊತ್ತಾಯ್ತಲ್ಲ. ನಾವು ಲೆಟ್ ಅಸ್ ಪ್ರೊಸೀಡ್ ಟು ದಿ ಸೊಲ್ಯೂಷನ್ ಆಫ್ ದಿಸ್ ಸಮ್. ನಾವು ಮೆಟೀರಿಯಲ್ಸು ನೋಡಿ, ಫಾರ್ಮ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್ ನೋಡಿ, ಸೇಮ್ ಲೆಡ್ಜರ್ ಅಕೌಂಟ್ ಥರನೇ ಪರ್ಟಿಕ್ಯುಲರ್ಸು ಅಮೌಂಟು. ನಾರ್ಮಲಿ ಒಂದೇ ಕಾಂಟ್ರಾಕ್ಟ್ ಇದ್ದಾಗ ಲಾಸ್ಟ್ ಸಮ್ಸ್ ನಾವು ತೋರಿಸಿದಾಗ ಒಂದು ಪರ್ಟಿಕ್ಯುಲರ್ಸ್ ಅಮೌಂಟು, ಒಂದು ಪರ್ಟಿಕ್ಯುಲರ್ಸ್ ಕಾಲಮು, ಒಂದು ಅಮೌಂಟ್ ಕಾಲಮು ಎರಡೂ ಕಡೆ ಇರ್ತಾಯಿತ್ತು. ಇಲ್ಲಿ 3 ಕಾಂಟ್ರಾಕ್ಟ್ ಇರೋದ್ರಿಂದ ಕಾಂಟ್ರಾಕ್ಟ್ 1, ಕಾಂಟ್ರಾಕ್ಟ್ 2, ಕಾಂಟ್ರಾಕ್ಟ್ 3, ಸೊ ಎರಡೂ ಕಡೆ 3 ಕಾಲಮ್ಸನ್ನು ಮೆನ್ಷನ್ ಮಾಡಿದ್ದೀವಿ. ಡೆಬಿಟ್ ಸೈಡಲ್ಲಿ 3 ಕಾಲಮು, ಕ್ರೆಡಿಟ್ ಸೈಡಲ್ಲಿ 3 ಕಾಲಮು, 3 ಡಿಫ್ರೆಂಟ್ ಕಾಂಟ್ರಾಕ್ಟ್ಸ್ಗೆ. ಓಕೆ, ಒಂದೇ ಕಾಂಟ್ರಾಕ್ಟ್ ಅಕೌಂಟು ಬಟ್ 3 ಡಿಫ್ರೆಂಟ್ ಅಮೌಂಟ್ ಕಾಲಮ್ಸನ್ನು ತೋರಿಸ್ತಾ ಬರ್ತಾ ಇದ್ದೀವಿ. ಲೆಟ್ ಅಸ್ ಟೇಕ್ ದ ಫಸ್ಟ್ ಐಟಮ್ ಮೆಟೀರಿಯಲ್ಸ್. ಕ್ವಶನಲ್ಲಿ ನೋಡಿ 72,000, 29,000, 10,000 ಇದೆ. ಸೊ 3 ಕಾಂಟ್ರಾಕ್ಟ್ಸ್ಗೆ 72,000, 29,000, 10,000 ಆ್ಯಸ್ ಇಟ್ ಈಸ್ ಟೇಕನ್. ನಾವು ಕಮಿಂಗ್ ಟು ದ ವೇಜಸ್. ಕ್ವಶನಲ್ಲಿ ನೋಡಿ ವೇಜಸ್ಸು 1,10,000, 56,200, 7,000. ಸೊ ಅದನ್ನು 3 ಕಾಲಮ್ಸಲ್ಲಿ ಇಲ್ಲಿ ತೊಗೊಂಬಂದ್ಬಿಡಿ. 1,10,000, 56,200, 7,000. Then the third one is general expenses. ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸಸ್ 4,000, 1,400, 500. 4,000, 1,400, 500. ಎಸ್. ದೆನ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರಲ್ಲ, ವೇಜಸ್ ಔಟ್ಸ್ಟ್ಯಾಂಡಿಂಗ್ ಎಸ್ 3,400, 1,800, 800. 3,400, 1,800, 800. ಸೊ ಎಕ್ಸ್ಪೆನ್ಸಸ್. ದೆನ್ ಔಟ್ಸ್ಟ್ಯಾಂಡಿಂಗ್ ಜನರಲ್ ಎಕ್ಸ್ಪೆನ್ಸಸ್, ಅದನ್ನು ಕೂಡ ಕ್ವಶನಲ್ಲಿ ನಮಗೆ ಲಾಸ್ಟಲ್ಲಿದೆ ನೋಡಿ. 600, 200, 100. ಬ್ರಿಂಗ್ ದಟ್ ಹಿಯರ್. 600, 200, 100. ಕ್ಲಿಯರ್? ಎಸ್. ಇದಿಷ್ಟು ಎಕ್ಸ್ಪೆನ್ಸಸ್ಸನ್ನು ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದಾದಮೇಲೆ ಕಮ್ ಟು ದಿ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ಗೆ ಬಂದಾಗ ವರ್ಕ್ ಇನ್ ಪ್ರೋಗ್ರೆಸ್, ಇದು ಇನ್ನೂ ಕೂಡ ಅನ್ಫಿನಿಶ್ಡ್, ಸೆಮಿ ಫಿನಿಶ್ಡ್, ಪೆಂಡಿಂಗ್ ಕಾಂಟ್ರಾಕ್ಟ್ಸೇ ಆಗಿರೋದ್ರಿಂದ ಇನ್ನೂ ಫುಲ್ಲಿ ಕಂಪ್ಲೀಟ್ ಆಗಿಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ, ವರ್ಕ್ ಇನ್ ಪ್ರೋಗ್ರೆಸ್ಸು ಸರ್ಟಿಫೈಡ್ ಅಮೌಂಟ್ ಎಷ್ಟಿದೆ ಅಷ್ಟನ್ನು ತಗೊಳ್ತಾ ಇದ್ದೀವಿ. ಸರ್ಟಿಫೈಡ್, ಸೊ ನಿಮಗೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ವರ್ಕ್ ಸರ್ಟಿಫೈಡು 2,80,000, 18,000. ಸೊ ವಿ ಹ್ಯಾವ್ ಟೇಕನ್ 2,80,000, 18,000 3 ಕಾಂಟ್ರಾಕ್ಟ್ಸ್ಗೆ. ದೆನ್ ಅನ್ಸರ್ಟಿಫೈಡ್ ವರ್ಕ್ ಅಗೈನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವರ್ಕ್ ಅನ್ಸರ್ಟಿಫೈಡ್ 6,000, 4,000, 1,050. 6,000, 4,000, 1,050 ಆಯ್ತಲ್ಲ. ಸರ್ಟಿಫೈಡ್ ವರ್ಕು, ಅನ್ಸರ್ಟಿಫೈಡ್ ವರ್ಕು. ದೆನ್ ಪ್ಲ್ಯಾಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಈ ಕಡೆ ಪ್ಲ್ಯಾಂಟ್ ತೊಗೊಂಡಿದ್ದೀವಿ 20,000, 8,000, 6,000. ಬಟ್ ಇಲ್ಲಿ ಪ್ಲ್ಯಾಂಟ್ ಮಾಡಬೇಕಾದ್ರೆ 18, 7,600, 5,850 ಮಾಡಿದ್ದಾರೆ. ಹ್ಯಾಗ್ ಮಾಡಿದ್ದಾರೆ? ಲೆಟ್ ಅಸ್ ಸಿ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್? ಸಿ ದ ಕ್ವಶನ್. 10% ಪರ್ ಆ್ಯನಮ್ ಡಿಪ್ರಿಸಿಯೇಷನ್ ಇದೆ. ಈಗ ಮೊದಲನೇ ಕಾಂಟ್ರಾಕ್ಟ್ ತೊಗೊಳ್ಳೋಣ. 1st April 2014. 1st April 2014ಇಂದ ವಾಟ್ ಈಸ್ ದ ಲಾಸ್ಟ್ ಡೇಟ್? 31st March. ಸೊ 1st April 2014ಇಂದ 31st March 2015ಗೆ ಅಂತಂದರೆ ಕಂಪ್ಲೀಟ್ 1 year ಆಗುತ್ತೆ. 1st April 2014ಇಂದ ಹಿಡಿದು 31st March 2015ವರೆಗೆ ಇಟ್ ಈಸ್ 1 complete year. Therefore, first ಕಾಂಟ್ರಾಕ್ಟಿಗೆ we have to charge depreciation for the entire year. ಟೋಟಲ್ 1 yearಗೆ ಫುಲ್ ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ಕಾಂಟ್ರಾಕ್ಟ್ ಬಿಗಿನ್ ಆಗಿರೋದು 1st April, ಎಂಡಿಂಗ್ ಆಗಿರೋ 31st March. ಸೊ ಫುಲ್ ಇಯರು. ಸೊ ಡಿಪ್ರಿಸಿಯೇಷನ್ ನೋಡಿ, ಈಗ ಪ್ಲ್ಯಾಂಟ್ ವ್ಯಾಲ್ಯೂ ಎಷ್ಟಿದೆ? 20,000 ಪ್ಲ್ಯಾಂಟ್ ವ್ಯಾಲ್ಯೂ. 20,000 ಪ್ಲ್ಯಾಂಟ್ ವ್ಯಾಲ್ಯೂ 10% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2,000. ದೇರ್ಫೋರ್ 20 - 2,000, 18,000 ತಗೊಂಡಿದ್ದೀವಿ.
ಫಸ್ಟ್ ಕಾಂಟ್ರಾಕ್ಟು ಏಪ್ರಿಲ್ 1ಗೆ ಸ್ಟಾರ್ಟ್ ಆಗಿ 31st ಮಾರ್ಚ್ಗೆ ಮುಗ್ದಿರೋದ್ರಿಂದ ಕಂಪ್ಲೀಟ್ 1 ಇಯರು. ಸೊ 1 ಇಯರ್ಗೆ ಡಿಪ್ರಿಸಿಯೇಷನ್ 10% ಚಾರ್ಜ್ ಮಾಡಿದ್ದೀವಿ 2000. ಸೊ 20 ಮೈನಸ್ 2000 18,000 ಅಲ್ಲಿ ತೋರಿಸ್ಬಿಟ್ಟಿದ್ದೀವಿ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಟು ದಿ ಸೆಕೆಂಡ್ ಕಾಂಟ್ರಾಕ್ಟ್. ಸೆಕೆಂಡ್ ಕಾಂಟ್ರಾಕ್ಟಲ್ಲಿ ನಮಗೆ 8,000 ರೂಪೀಸ್ ಇದೆ, 8,000 ರೂಪೀಸ್. ಆ್ಯಂಡ್ ಡಿಪ್ರಿಸಿಯೇಷನ್ ಯಾವತ್ತಿಂದ ಯಾವತ್ತಿಗೆ ಅಂತ ಒಂದ್ಸಲ ನೋಡ್ಕೊಳ್ಳಿ. 1st ಅಕ್ಟೋಬರ್ಗೆ ಸೆಕೆಂಡ್ ಕಾಂಟ್ರಾಕ್ಟ್ ಬಿಗಿನ್ ಆಗಿರೋದು. 1st ಅಕ್ಟೋಬರ್ 2014ಇಂದ 31st ಮಾರ್ಚ್ಗೆ, ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ 6 ಮಂತ್ಸ್ಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. 6 ಮಂತ್ಸ್ಗೆ 8,000ಅಲ್ಲಿ 10% ಡಿಪ್ರಿಸಿಯೇಷನ್ ಅಂತಂದರೆ 8,000 ಇಂಟು 10/100 ಡಿಪ್ರಿಸಿಯೇಷನ್ನು. ಇಲ್ಲಿ ನಾವು 6 ಮಂತ್ಸ್ಗೆ ಚಾರ್ಜ್ ಮಾಡಬೇಕಾಗಿರೋದ್ರಿಂದ ಇಂಟು 6/12 ಮಾಡಿಕೊಂಡ್ರೆ ನಿಮಗೆ ಡಿಪ್ರಿಸಿಯೇಷನ್ ವಿಲ್ ಬಿ 400 ಬರುತ್ತೆ. ನೋಡಿ, 8,000 ಇಂಟು 10/100. ಯಾಕೆ 10/100? 10% ಡಿಪ್ರಿಸಿಯೇಷನ್ ಇಂಟು 6/12. ವೈ 6/12? ಬಿಕಾಸ್ ವಿ ಆರ್ ಚಾರ್ಜಿಂಗ್ ಫಾರ್ 6 ಮಂತ್ಸ್. ವೈ 6 ಮಂತ್ಸ್? ದ ಕಾಂಟ್ರಾಕ್ಟ್ ಈಸ್ ಬಿಗಿನ್ ಆನ್ 1st April ಆ್ಯಂಡ್ ದ ಕ್ಲೋಸಿಂಗ್ ಡೇಟ್ ಈಸ್ 31st March. ಸೊ 1st ಅಕ್ಟೋಬರಿಂದ ಹಿಡಿದು 31st ಮಾರ್ಚ್ವರೆಗೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, 6 ಮಂತ್ಸ್ ಆಗಿರೋದು 6/12. ಸೊ 400 ಡಿಪ್ರಿಸಿಯೇಷನ್, 8,000 ಮೈನಸ್ 400, ದಟ್ ಶುಡ್ ಬಿ 17,600 17 ಅಲ್ಲ, 7,600 ಡಿಪ್ರಿಸಿಯೇಷನು ಇಲ್ಲಿ ಚಾರ್ಜ್ ಮಾಡಿದ್ದೀವಿ. 7,600 ಡಿಪ್ರಿಸಿಯೇಷನ್. ಓಕೆ, ನೋಡಿ, ಟೋಟಲ್ ಪ್ಲಾಂಟ್ ವ್ಯಾಲ್ಯೂ ಫಾರ್ ದ ಸೆಕೆಂಡ್ ಕಾಂಟ್ರಾಕ್ಟ್ ಈಸ್ 8,000. ಅದರ ಮೇಲೆ 10% ಡಿಪ್ರಿಸಿಯೇಷನ್ನು. 8,000 ಮೇಲೆ 10% ಡಿಪ್ರಿಸಿಯೇಷನ್ ಅಂದರೆ ಎಷ್ಟಪ್ಪ? 800 ಬರುತ್ತೆ. ದಟ್ ಈಸ್ ಫಾರ್ 1 ಇಯರು. 6 ಮಂತ್ಸ್ ಅಂದರೆ ಏನು? ಹಾಫ್ ಇಯರು. ಸೊ 800ಅನ್ನು ಹಾಫ್ ಮಾಡಿಕೊಂಡ್ರೆ 400. ಸೊ 8,000 ಮೈನಸ್ 400, 7,600 ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಆಗಿದೆ ಸೆಕೆಂಡ್ ಕಾಂಟ್ರಾಕ್ಟ್ಗೆ. ಓಕೆ ಅಲ್ಲ? ಈಗ ಲೆಟ್ಸ್ ಗೋ ಫಾರ್ ದ ಥರ್ಡ್ ಕಾಂಟ್ರಾಕ್ಟ್ಗೆ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಚೆಕ್ ದಿಸ್ ನಾವು. So what is the plant value here? 6,000 rupees is the plant value for third contract. 10% depreciation. So into 10/100 10% depreciation ಆದರೆ. And how many months ನಾವು ಚಾರ್ಜ್ ಮಾಡಬೇಕಾಗುತ್ತೆ ನೋಡಿ. 1st January 2015ಗೆ ಥರ್ಡ್ ಕಾಂಟ್ರಾಕ್ಟ್ ಬಿಗಿನ್ ಆಗಿರೋದು. 1st Januaryಯಿಂದ 31st March 2015ಗೆ ಅಂತಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, 3 ಮಂತ್ಸ್. ಸೊ 3 ಮಂತ್ಸ್ಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗತ್ತೆ ಇಂಟು 3/12. ದಟ್ ಮೀನ್ಸ್ 6,000 ಇಂಟು 10/100 10% ಆಗಿರೋದ್ರಿಂದ ಇಂಟು 3 ಮಂತ್ಸ್ಗೆ ಇಂಟು 3/12. ಸೊ ದಟ್ ಶುಡ್ ಬಿ, ನಿಮ್ಗೇನಾಗುತ್ತೆ ಆನ್ಸರ್? ಯು ಶುಡ್ ಗೆಟ್ 150 ರೂಪೀಸ್ ಡಿಪ್ರಿಸಿಯೇಷನ್. ಸೊ ಲೆಸ್ ಮಾಡಿಕೊಂಡ್ರೆ 150 ರೂಪೀಸು, 6,000 ಮೈನಸ್ 150, ಯು ಶುಡ್ ಗೆಟ್ 5,850 ಡಿಪ್ರಿಸಿಯೇಷನ್. ನೋಡಿ, ಡಿಪ್ರಿಸಿಯೇಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ಸಲ. ಟೋಟಲ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಫಾರ್ ಥರ್ಡ್ ಕಾಂಟ್ರಾಕ್ಟ್ ಈಸ್ 6,000. 10% ಏನಾದ್ರು ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ 600 ರೂಪಾಯಿ ಬರುತ್ತೆ. 600 ಪರ್ ಇಯರ್ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ 600 ರೂಪಾಯಿ ಅಂತಂದರೆ ಅರ್ಧ ವರ್ಷಕ್ಕೆಷ್ಟು? 300 ರೂಪಾಯಿ. ಕಾಲು ವರ್ಷಕ್ಕೆಷ್ಟು? 150 ರೂಪಾಯಿ. ಯಾಕೆ ಕಾಲು ವರ್ಷ? 3 ತಿಂಗಳು ಅಲ್ವಾ? ಒಟ್ಟು 1 ಇಯರ್ ಅಂದರೆ 12 ತಿಂಗಳು, ಅರ್ಧ ವರ್ಷ ಅಂದರೆ 6 ತಿಂಗಳು, ಕಾಲ್ ಅಂದರೆ 3 ತಿಂಗಳು. ಸೊ 3/12, 3 ಮಂತ್ಸ್ ಅಂದರೆ ಕಾಲು ವರ್ಷ. ದಟ್ ಮೀನ್ಸ್ 150 ರೂಪೀಸ್. ಕ್ಲಿಯರ್? ಅಥವಾ ನೀವು 6,000 ಇಂಟು 10/100 ಇಂಟು 3/12. ವೈ 3/12 ಅಂದರೆ 3 ಮಂತ್ಸು. ಯಾಕೆ 3 ಮಂತ್ಸು? ಜಾನ್ವರಿ, ಫೆಬ್ರವರಿ, ಮಾರ್ಚು. ಕಾಂಟ್ರಾಕ್ಟ್ ಬಿಗಿನ್ ಆಗಿರೋದು 1st January, ಎಂಡ್ ಆಗ್ತಿರೋದು 31st ಮಾರ್ಚ್ಗೆ. ಸೊ ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 ಮಂತ್ಸ್ಗೆ 150 ರೂಪೀಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿಕೊಂಡ್ರೆ 5,850 ಇಲ್ಲಿ ಹಾಕ್ಕೊಂಡಿದ್ದೀವಿ. ಕ್ಲಿಯರ್? ಸೊ ಪ್ಲಾಂಟ್ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡಿದ್ದೀವಿ ಅಂತ ಗೊತ್ತಾಯ್ತಲ್ಲ. ಕಾಂಟ್ರಾಕ್ಟ್ 1ಗೆ ಫುಲ್ ಇಯರ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಅಂದರೆ 20,000ಅಲ್ಲಿ ಫುಲ್ ಇಯರ್ 10% ಅಂದರೆ 2,000. 20,000 ಮೈನಸ್ 2,000 18. ಸೆಕೆಂಡ್ ಕಾಂಟ್ರಾಕ್ಟ್ಗೆ 6 ತಿಂಗಳು. ಸೆಕೆಂಡ್ ಕಾಂಟ್ರಾಕ್ಟಲ್ಲಿ 8,000. 10% ಡಿಪ್ರಿಸಿಯೇಷನ್ ಅಂದರೆ 800. ಅರ್ಧ ವರ್ಷ 6 ತಿಂಗಳು ಅಂತಂದರೆ 800ಅಲ್ಲಿ ಅರ್ಧ 400. ಸೊ 8,000ದಲ್ಲಿ 400 ರೂಪಾಯಿ ತೆಗೆದುಬಿಟ್ರೆ 7,600. ಆ್ಯಂಡ್ ಇನ್ ದ ಲಾಸ್ಟ್ ಕೇಸ್ 6,000ಅಲ್ಲಿ 3 ಮಂತ್ಸ್ಗೆ 150 ಮೈನಸ್ ಮಾಡಿ ಹಾಕ್ಕೊಂಡಿದ್ವಿ ನಾವು. ನೆಕ್ಸ್ಟ್ ಐಟಮ್ ಈಸ್ ಮೆಟೀರಿಯಲ್ಸ್ ಇನ್ ಹ್ಯಾಂಡ್. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಅಂದರೆ
ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇಲ್ಲಿ ನಿಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್. ಸೊ 4000 2000 1000 ಇದೆಯಲ್ಲ, ಸೊ ಅದನ್ನು ತಗೊಂಡಿದ್ದೀವಿ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದು ಯಾಕೆ ಬಂದಿದೆ ಅಂತ ನೋಡೋಣ. ಅದು ಲಾಸ್ ಬಂದಿರುತ್ತೆ. ಸೊ ಇದಿಷ್ಟು ಐಟಮ್ಸು ಆದಮೇಲೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಟೋಟಲ್ ಯಾವ ಕಾಂಟ್ರಾಕ್ಟಿಗೆ ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಕಾಂಟ್ರಾಕ್ಟು 1ಗೆ ನೀವು ನೋಡಿಕೊಂಡ್ರೆ 2,28,000 ಕ್ರೆಡಿಟ್ ಸೈಡಲ್ಲೇ ಜಾಸ್ತಿ ಇದೆ. ಸೊ 2,28,000 ಕ್ರೆಡಿಟ್ ಸೈಡಲ್ಲೂ ತೊಗೊಂಡು ಬಂದು ಹಾಕಿ 2,28,000 ಹಾಕ್ಕೊಂಡಿದ್ದಾದಮೇಲೆ ನಿಮಗೆ ಬ್ಯಾಲೆನ್ಸ್ ಮಾಡಿದ್ರೆ ಟೋಟಲ್ ಯು ಶುಡ್ ಗೆಟ್ 9,000 ಪ್ಲಸ್ 9,000 18,000 ಬರಬೇಕು. ಆ್ಯಕ್ಚುಲಿ ನಾನು ನಿಮಗೆ ಲಾಸ್ಟ್ ಸಮ್ಮಲ್ಲಿ ಏನು ಮಾಡ್ತಿದ್ದೆ, ನೋಷನಲ್ ಪ್ರಾಫಿಟನ್ನು ಈ ಕಡೆಗೆ ತೊಗೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದೆ. ಬಟ್ ಇಲ್ಲಿ ಎರಡೂ ಅಲ್ಲೇ ತೋರಿಸಿದ್ದೀವಿ, ಏನೂ ತೊಂದರೆ ಇಲ್ಲ, ಈ ಥರನೂ ಮಾಡ್ಬೋದು. ಸೊ 18,000 ನೋಷನಲ್ ಪ್ರಾಫಿಟ್ ಆಗುತ್ತೆ. ಆ 18,000 ನೋಷನಲ್ ಪ್ರಾಫಿಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ 9,000, ರಿಸರ್ವ್ಗೆ 9,000 ತೋರಿಸಿದ್ದಾರೆ. ಹ್ಯಾಕ್ ತೋರಿಸಿದ್ದಾರೆ, ಐ ವಿಲ್ ಶೋ ಯು ದ ಕ್ಯಾಲ್ಕುಲೇಷನ್ ಹಿಯರ್. ನೋಡಿ, ನೋಷನಲ್ ಪ್ರಾಫಿಟ್ಟು 18,000 ಬಂದಿದೆ ಕಾಂಟ್ರಾಕ್ಟ್ ನಂಬರ್ 1ಗೆ. ಕಾಂಟ್ರಾಕ್ಟ್ ನಂಬರ್ 1ಗೆ ನೀವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ 2,28,000. ಆ 2,28,000 ಟೋಟಲ್ ಇಲ್ಲಿ ಹಾಕ್ಕೊಂಡು ಇಲ್ಲಿರೋ ಎಕ್ಸ್ಪೆನ್ಸಸ್ ಎಲ್ಲ ಲೆಸ್ ಮಾಡಿಕೊಂಡ್ರೆ ನಿಮಗೆ 18,000 ಬರುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ನೋಷನಲ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಅಲ್ಲ, ಅದು ನೋಷನಲ್ ಪ್ರಾಫಿಟ್ 18,000. ಈ ನೋಷನಲ್ ಪ್ರಾಫಿಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಎಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಕ್ಕೆ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಪರ್ಸಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ನಮಗೆ ಗೊತ್ತಾಗಬೇಕು. ಮೊದಲನೇ ಕಾಂಟ್ರಾಕ್ಟ್ ನೋಡಿ, ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ 4 lakhs. ಅದರಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟು 2 lakhs. ಅಂದರೆ 4 lakhsಲ್ಲಿ 2 lakhs ವರ್ಕ್ ಸರ್ಟಿಫೈ ಆಗೋಗಿದೆ ಅಂತಂದರೆ 50% ಆಗೋಗಿದೆ. 4 lakhs ಇಸ್ ದ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸು. ಸರ್ಟಿಫೈಡ್ ವರ್ಕ್ ಎಷ್ಟು 2 lakhs. ಅಂದರೆ ಅರ್ಧ ಕೆಲಸ ಮುಗಿದೋಗಿದೆ. 4 ಲಕ್ಷದಲ್ಲಿ ಅರ್ಧ 2 ಲಕ್ಷ ತಾನೆ. ಸೊ ಅರ್ಧ ಕೆಲಸ ಅಂದರೆ 50%. 50% ಕಾಂಟ್ರಾಕ್ಟ್ ಆಗಿದೆ ಅಂತಂದರೆ ನಾವೇನು ಮಾಡಬೇಕು, 50% ಕಾಂಟ್ರಾಕ್ಟ್ ಆಗಿದ್ರೆ ನಾವೇನು ಮಾಡಬೇಕು, ಇಂಟು 2/3 ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ ಎಷ್ಟಪ್ಪ ಈ ಕಾಂಟ್ರಾಕ್ಟ್ಗೆ? ಕ್ಯಾಶ್ ರಿಸೀವ್ಡ್ ಎಷ್ಟಿದೆ ನೋಡಿ, 1,50,000. 1,50,000. 1,50,000 is the cash received divided by work certified. Work certified ಎಷ್ಟಿದೆ? ಇಲ್ಲೇ ಇದೆ ನೋಡಿ, 2 lakhs work certified. So this is the formula we use for the first contract. ನೋಡಿ, ಇದು ಫಸ್ಟ್ ಕಾಂಟ್ರಾಕ್ಟ್ ಮಾತ್ರ. ನೋಷನಲ್ ಪ್ರಾಫಿಟ್ ಬಂತು ನಮಗೆ 18,000 ಇಂಟು 2/3. ಯಾಕೆ 2/3 ಅಂತಂದರೆ 50% ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. 25% ಆಗಿದ್ರೆ ನಾವೇನು ಮಾಡ್ತಾ ಇದ್ವಿ, 1/3 ತೊಗೊಳ್ತಾ ಇದ್ವಿ ಅಲ್ವಾ. 25%ಇಂದ 50%ಗೆ 50 to 90% ಇದ್ದಾಗ ಎಷ್ಟು ತೊಗೊಳ್ತೀವಿ, 2/3. ದೇರ್ ಫೋರ್ ನೋಷನಲ್ ಪ್ರಾಫಿಟ್ 18,000 ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಯು ಶುಡ್ ಗೆಟ್ ಹೌ ಮಚ್, 9,000 rupees. ಹೇಗೆ ಸರ್ ಬರುತ್ತೆ 9,000 rupees? ಯು ಕ್ಯಾನ್ ಟೆಸ್ಟ್ ಆ್ಯಂಡ್ ಸಿ. ಸೊ 1,50,000 2 lakh ಅಂದರೆ 5 3s are 15, 3, 5 4s are 20. 5 3s are 15, 5 4s are 20. ಸೊ ಅಲ್ಲಿಗೆ ನಿಮಗೆ 2 ಇಂಟು 3 6, 3 ಇಂಟು 4 12, 6/12. ಸೊ ಅಲ್ಲಿಗೆ 18,000 ಇಂಟು 6/12 ಅಂದರೆ ಏನಾಗುತ್ತೆ, 6/12 ಅಂದರೆ ಎಷ್ಟು, 6 1s are 6, 6 2s are 12 ಅಂದರೆ 1/2. ಸೊ 18,000 ಇಂಟು 1/2 9,000. ಸೊ ಯೂಸ್ ಯುವರ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ನೀವು ಗೊತ್ತಾಗ್ಬಿಡುತ್ತೆ. 18,000 ಇಂಟು 2/3 ಇಂಟು 1,50,000 ಡಿವೈಡೆಡ್ ಬೈ 2 lakhs ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಶುಡ್ ಗೆಟ್ 9,000. ಸೊ 9,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ, ಉಳಿದಿರೋ 9,000 ರಿಸರ್ವ್ಗೆ. ಯಾಕಂದರೆ 18,000ಅಲ್ಲಿ 9,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋದರೆ ಉಳಿದಿರೋದು ರಿಮೈನಿಂಗ್ 9,000 ರಿಸರ್ವ್ಗೆ, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ. ಸೊ ಇಲ್ಲಿಗೆ ಫಸ್ಟ್ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ. ಸೆಕೆಂಡ್ ಕಾಂಟ್ರಾಕ್ಟನ್ನು ಏನು ಮಾಡ್ತೀವಿ ನೋಡಿ. ಸೆಕೆಂಡ್ ಕಾಂಟ್ರಾಕ್ಟನ್ನು ಯಾವ ಕಡೆ ಜಾಸ್ತಿ ಬ್ಯಾಲೆನ್ಸ್ ಇದೆ ನೋಡಿ, ಕ್ರೆಡಿಟ್ ಸೈಡ್ ಇದೆಯಾ ಡೆಬಿಟ್ ಸೈಡ್ ಇದೆಯಾ ಅಂತ ನೋಡಿದಾಗ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, 96,600. ಸೊ ಆ 96,600 ತೊಗೊಂಬಂದು ಇಲ್ಲಿ ಹಾಕ್ಕೊಂಡ್ರೆ ನಿಮಗೆ ಲಾಸ್ ಬರುತ್ತೆ 3,000. ಯಾವಾಗ ನಿಮಗೆ ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬರುತ್ತೋ, ಬ್ಯಾಲೆನ್ಸಿಂಗ್ ಫಿಗರು, ಅದು ಲಾಸ್ ಅಂತ ತಗೋಬೇಕು. ಸೊ 3,000 ಲಾಸ್ ಬರುತ್ತೆ ಸೆಕೆಂಡ್ ಕಾಂಟ್ರಾಕ್ಟಲ್ಲಿ. ಗೋಯಿಂಗ್ ಟು ದ ಥರ್ಡ್ ಕಾಂಟ್ರಾಕ್ಟಲ್ಲಿ ನೀವು ನೋಡಿದ್ರೆ 25,900 ಕ್ರೆಡಿಟ್ ಸೈಡಲ್ಲೇ ಜಾಸ್ತಿ ಬರುತ್ತೆ, 25,900.
ಆ 25,900 ಈ ಕಡೆ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ 1,500. ಆಮೇಲೆ ಈ 1,500 ಪ್ರಾಫಿಟ್ ಬಂದಿದೆಯಲ್ಲ ಸರ್, ಇಲ್ಲಿ ಯಾಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಏನು ತೊಗೊಂಡಿಲ್ಲ, ಬರೀ ಡ್ಯಾಶ್ ಕೊಟ್ಬಿಟ್ಟಿದ್ದಾರೆ. 1,500 ರಿಸರ್ವಲ್ಲೇ ಇಟ್ಕೊಂಡಿದ್ದಾರೆ. ಯಾಕೆ? ಇಲ್ಲಿ ಬನ್ನಿ, ಈ ಕಡೆಗೆ ಬನ್ನಿ, ಕ್ವಶನ್ಗೆ ಬನ್ನಿ. ವಾಟ್ ಈಸ್ ದ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಫಾರ್ ದ ಥರ್ಡ್ ಕಾಂಟ್ರಾಕ್ಟ್? 1,50,000. ವರ್ಕ್ ಸರ್ಟಿಫೈಡ್ ಆಗಿರೋದು ಎಷ್ಟು? 18,500. ಅಂದರೆ ಎಷ್ಟು? 20% ಆಗಿಲ್ಲ, 25%ಗಿಂತ ಕಡಿಮೆ. ಸೊ ನಮಗಿರೋ ರೂಲ್ಸ್ ಏನು, ಫಾರ್ಮುಲಾ ಏನು? ಯಾವುದಾದರೂ ಕಾಂಟ್ರಾಕ್ಟಲ್ಲಿ 25%ಗಿಂತ ಕಡಿಮೆ ಕೆಲಸ ಆಗಿದ್ದರೆ ಆ ಕಾಂಟ್ರಾಕ್ಟಿಗೆ ಯಾವುದೇ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಸೊ ಕಾಂಟ್ರಾಕ್ಟ್ ನಂಬರ್ 3 ಈಸ್ ನಾಟ್ ಕಂಪ್ಲೀಟೆಡ್ ಮೋರ್ ದೆನ್ 25%. ಎಷ್ಟು ಕಂಪ್ಲೀಟ್ ಆಗಿದೆ ಅದು? ಲೆಸ್ ದೆನ್ 25% ಕಂಪ್ಲೀಟ್ ಆಗಿದೆ. ಅದನ್ನು ಹೇಗೆ ಸರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಲೆಸ್ ದೆನ್ 25%? ಅಂತಂದರೆ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ನೋಡಿ, ವರ್ಕ್ ಸರ್ಟಿಫೈಡ್ ಎಷ್ಟಿದೆ ನೋಡಿ, ಇದರಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 18,000 ಇದೆಯಾ? ಎಸ್, 18,000 ವರ್ಕ್ ಸರ್ಟಿಫೈಡು ಥರ್ಡ್ ಕಾಂಟ್ರಾಕ್ಟಲ್ಲಿ. ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು? ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಪ್ಪ? ದಟ್ ಈಸ್ 1,50,000. 18,000 ಡಿವೈಡೆಡ್ ಬೈ 1,50,000 ಇಂಟು 100 ಮಾಡಿಕೊಂಡ್ರೆ ನಿಮಗೆ ಬರುತ್ತೆ ಸಮಥಿಂಗ್ ಅರೌಂಡ್ 12% ಆರ್ 13% ಬರುತ್ತೆ. ನಿಮಗೆ ಫುಲ್ಲಾಗಿ ಅದು 25%ವರೆಗೂ ರೀಚ್ ಆಗಿಲ್ಲ. ದೇರ್ ಫೋರ್ ಯಾವುದೇ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತಗೋಬಾರ್ದು, ನಿಲ್ ಅಂತ ತೋರಿಸ್ಬೇಕು. ಬಟ್ ಇಲ್ಲಿ ಪ್ರಾಫಿಟ್ ಬಂದಿದೆಯಲ್ಲ ಸರ್ 1,500. ಎಸ್, ದಟ್ ಈಸ್ ನೋಷನಲ್ ಪ್ರಾಫಿಟ್. ಅದು ರಿಸರ್ವಲ್ಲೇ ಇರುತ್ತೆ. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ, ರಿಸರ್ವಲ್ಲೇ ಮೇಂಟೈನ್ ಮಾಡ್ತೀವಿ. ನೋಷನಲ್ ಪ್ರಾಫಿಟ್ ಅಂತಲೇ ತೋರಿಸ್ತೀವಿ. ದಟ್ ಪ್ರಾಫಿಟ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. I hope you understood this problem. We'll close it here.